ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಮನೆಗೆ ಲಭಿಸಲು ಎಂದು ಎಲ್ಲರೂ ಕೋರಿಕೊಳ್ಳುತ್ತೇವೆ. ಅದರಿಂದ ನಮ್ಮ ಸಂಪ್ರದಾಯದಲ್ಲಿ ಕೆಲವು ಉತ್ತಮ ಆಚರಣೆಗಳಿವೆ. ಪ್ರತಿದಿನ ಮನೆ ಸ್ವಚ್ಛವಾಗಿಡಿ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ದೇವರನ್ನು ಪೂಜಿಸಿ. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿ. ಶುಕ್ರವಾರ ಲಕ್ಷ್ಮೀದೇವಿಗೆ ಕಮಲ ಅಥವಾ ಸುಗಂಧ ಹೂಗಳನ್ನು ಅರ್ಪಿಸಿ. ಸಾಧ್ಯವಾದಷ್ಟು ದಾನ ಮಾಡಿ. ಬಡವನಿಗೆ ಸಹಾಯ ಮಾಡಿ. ಕೆಲವು ಜನರು ಸಹಾಯ ಮಾಡಿದರೆ ಬಡತನವಾಗುತ್ತದೆ ಎಂದು ಹೇಳುತ್ತಾರೆ. ಸಹಾಯ ಮಾಡುವುದು ಅಂದರೆ ನಮಗಿರುವುದರಲ್ಲಿ ಸ್ವಲ್ಪ ದಾನ ಮಾಡುವುದು. ಅದು ಏನೂ ಇಲ್ಲ ಅನ್ನುವವರಿಗೆ ಅಥವಾ ಸಹಾಯಕ್ಕಾಗಿ ಕಾಯುತ್ತಿರುವವರಿಗೆ ಸಹಾಯ ಮಾಡುವುದು. ಅಂದರೆ ಬಡವರಿಗೆ ಸಹಾಯ ಮಾಡುವುದು. ಸತ್ಯ ಮತ್ತು ಪ್ರಾಮಾಣಿಕತೆ ಹಾಗೂ ಸೌಮ್ಯವಾಗಿ ನಡೆದುಕೊಳ್ಳುವುದು. ಮನೆಯಲ್ಲಿ ಸದಾ ಸೌಮ್ಯ ಮಾತು ಆಡುವುದು. ಹಾಗೆ ಹಿರಿಯರಿಗೂ ಚಿಕ್ಕವರಿಗೂ ಗೌರವದಿಂದ ವರ್ತಿಸುವುದು. ಅಡುಗೆ ಮನೆಗೆ ಹಾಗೂ ದೇವರ ಕೋಣೆ ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳುವುದು. ವಾರದಲ್ಲಿ ಒಂದು ದಿನ ದಾನ ಅಥವಾ ಯಾರಿಗಾದರೂ ನೆರವು ನೀಡಲು ಸಣ್ಣ ಕೆಲಸ ಮಾಡಿದ್ರೂ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಅದರ ಜೊತೆಗೆ ಪ್ರತಿದಿನ ಕೃತಜ್ಞತೆ ಭಾವ ಪ್ರತಿ ಕೆಲಸದಲ್ಲಿ ಇರುವುದು ಒಳ್ಳೆಯದು. ಇಂಥ ಚಿಕ್ಕ ಚಿಕ್ಕ ಅಭ್ಯಾಸಗಳು ಇರುವ ಮನೆ ಒಟ್ಟುಗೂಡಿದಾಗ ಮನೆಗೆ ಶಾಂತಿ, ಸೌಖ್ಯ ಮತ್ತು ಒಗ್ಗಟ್ಟುತನ ಉಳಿಯುವುದು. ಎಲ್ಲಿ ಶಾಂತಿ, ಸೌಮ್ಯತೆ, ಒಗ್ಗಟ್ಟು ಇರುವುದೋ ಅಲ್ಲಿ ಸದಾ ಲಕ್ಷ್ಮೀದೇವಿಯು ಇರುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ಇಂದಿನ ಮಾಹಿತಿ ನಿಮಗೆ ಇಷ್ಟವಾದರೆ ಮತ್ತಷ್ಟು ವಿಡಿಯೋಗಾಗಿ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.